ನಮಸ್ತೆ, ನನ್ನ ಹೆಸರು ಅಮರಾಕ್ಷರ್ ಅಂತ. ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಗರ್ ಲೈನ್ ಸಫಾರಿ ತಾಲೂಕೊಪ್ಪ. ಸೊ ನಿನ್ನೆ ರಾತ್ರಿ ಸುಮಾರು 11:45 ರಾತ್ರಿಗೆ ನಮ್ಮ ಡಾಕ್ಟರ್ ವೆಟನರಿ ಆಫೀಸರ್ ಟ್ರೈನಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿಯವರು ಹಿಪ್ಪೋದು ಟೆಂಪ್ರೇಚರ್ ತೊಗೊಳಕ್ಕೆ ಹೋಗಿದ್ರು. ಅವರು ಥರ್ಮಲ್ ಕ್ಯಾಮ್ರಾ ಮುಖಾಂತರ ಅವರು ಆ ಟೈಮಲ್ಲಿ ಹಿಪ್ಪೋ ಅವ್ರ ಮೇಲೆ ದಾಳಿ ಮಾಡಿ ತೀವ್ರ ಇಂಜುರಿ ಆಗಿರೋ ಕಾರಣ ಅದು ಸರ್ಜರಿ ಚಿಕಿತ್ಸೆ ಫಲಕಾರಿ ಆಗಿಲ್ಲ. ಅದು ಸೊ 6:30ಗೆ ಅವರು ತೀರ್ಕೊಂಡಿರ್ತಾರೆ. ಅವರು ಟ್ರೈನಿಯಾಗಿ ಜಾಯ್ನ್ ಆಗಿ ಫೆಬ್ರವರಿ 1ಗೆ ಜಾಯ್ನ್ ಆಗಿದ್ದಾರೆ. ಆಗಲೇ ಸುಮಾರು ಒಂದು 45 ದಿನ ಆಗೋಕ್ಕೆ ಬಂದಿದೆ. ಇಲ್ಲ, ಅದು ಏನು ಉಪಯೋಗಿದೆ, ಅದು ಗರ್ಭಿಣಿ ಇತ್ತು. ಸೊ ಆಲ್ಮೋಸ್ಟ್ ಇನ್ನೊಂದು 2-3-4 ದಿನದಲ್ಲಿ ಅದು ಕಾಫ್ ಹಾಕೋಕ್ಕೆ ತಯಾರಿ ಆಗಿದೆ ಅಂತ ಡಾಕ್ಟರ್ ಎಲ್ಲ ತಿಳಿಸಿದ್ರು ನನಗೆ. ಸೊ ಸುಮಾರು ದಿನದಿಂದ, ಒಂದು 4-5 ದಿನದಿಂದ ಹಿಪ್ಪೋದೇನು ಮೂವ್ಮೆಂಟ್ ಇರಲಿಲ್ಲ. ಅದು ಒಂದೇ ಜಾಗದಲ್ಲಿ ವಾಟರ್ ಪೂಲಲ್ಲಿ ಕೂತ್ಕೊಂಡಿತ್ತು. ಸೊ ಅದು ದಿನನಿತ್ಯ ಅಬ್ಸರ್ವೇಷನ್ ಮಾಡೋ ಕಾರಣ ಸ್ವಲ್ಪ ಟೆಂಪ್ರೇಚರ್ ಚೆಕ್ ಮಾಡೋಣ ಅನಿಮಲ್ ವೆಲ್ಫೇರಿಗೋಸ್ಕರ ಅಂಥವರು ಥರ್ಮಲ್ ಕ್ಯಾಮ್ರಾ ಮುಖಾಂತರ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಹೋಗಿದ್ರು. ಆ ಟೈಮಲ್ಲಿ ಇದು ಹಿಪ್ಪೋದಿಂದ ದಾಳಿ ಆಗಿದೆ. ಈಗ ಟ್ರೈನಿ ಅಂತ ಇಲ್ಲ, ಅವರು ಬಂದಿದ್ದು ಒಂದು ಸನ್ ಕಾರ್ನ್ಯೂರ್ ಬರ್ಲ್ಡಿಗೆ ಟ್ರೀಟ್ಮೆಂಟ್ ಕೊಡುತ್ತೆ. ಸನ್ ಕಾರ್ನ್ಯೂರ್ ಅಂದರೆ ಒಂದು ಸೌತ್ ಅಮೇರಿಕನ್ದು ಸಣ್ಣ ಪಕ್ಷಿ. ಅದು ಎರೆ ಪಕ್ಷಿ ಸ್ವಲ್ಪ ಹುಷಾರಿಲ್ಲ ಅಂತ ಟ್ರೀಟ್ಮೆಂಟ್ ಬಂದಿದ್ರು. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಅವರು ಟೆಂಪ್ರೇಚರ್ ತೊಗೊಳ್ಳೋಣ ಅಂತ ಹೋಗಿದ್ದಾರೆ. ಸೊ ಚಿಕಿತ್ಸೆಗೇನೂ ಹೋಗಿಲ್ಲ. ಸೊ ಜಸ್ಟ್ ಟೆಂಪ್ರೇಚರ್ ತೊಗೊಳಕ್ಕೋಸ್ಕರ ಅವರು ಅದೇ ಅಟ್ಯಾಕ್ ಮಾಡಿರೋದು. ಬೇರೆ ಇಲ್ಲ, ಅದೇನೇ ಅಟ್ಯಾಕ್ ಮಾಡಿರೋದು. ಅಟ್ಯಾಕ್ ಮಾಡಿ ಅದು ಅಂದರೆ ಅದು ಹೇಳೋಕ್ಕಾಗಲ್ಲ ಅನಿಮಲ್ ಟೆಂಪ್ರಮೆಂಟ್ ಅವಾಗ ಏನಿತ್ತು ಅಂತ. ಯಾಕಂದರೆ 4 ದಿನದಿಂದ ಏನೂ ಮೂವ್ಮೆಂಟ್ ಇರಲಿಲ್ಲ ಅದರಿಂದ. ಸೊ ಆ ಊಹೆಯಿಂದ ಅವರು ಮೋಸ್ಟ್ಲಿ ಎನ್ಕ್ಲೋಜರ್ ಒಳಗಡೆ ಇಳಿದಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಅದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ. ಯಾಕಂದರೆ ವೆಟನರಿ ಆಫೀಸರ್, ನಮ್ಮ ಝೂ ವೆಟನರಿ ಆಫೀಸರ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅವರಿಗೆ ಅನ್ನೋದು ಇನ್ನೂ ನಮಗೆ ತಿಳಿದು ಬಂದಿಲ್ಲ. ಸೊ ಅದನ್ನು ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡೋಣ. ಡಾಕ್ಟರ್ ಮುರಳಿಯವ್ರದ್ದು ನೆಸೆಸರಿ ಇನ್ಸ್ಟ್ರಕ್ಷನ್ ಏನಿತ್ತು ಅನ್ನೋದು ಗೊತ್ತಾಗುತ್ತೆ. ಅದೇನು ತನಿಖೆ ಇದೆ, ಅದಕ್ಕೆ ಪೂರ್ತಿ ಸಹಕಾರ ಕೊಡ್ತೀವಿ.